ಭಗವತ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ. ಮೋಕ್ಷಮಾರ್ಗಸ್ಯ ನೇತಾರಂ ಭಿತ್ತಾರಂ ಕರ್ಮ ಭೂಮೃತಾಂ ಜ್ಞಾತಾರಾಂ ಈಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. पंचपरमेष्ठ भगवान की जय हो. आचार्य श्री उमास्वामी महाराज की जय हो. जिनवाणी माता की जय हो. ತತ್ವಾರ್ಥ ಸೂತ್ರ 5ನೇ ಅಧ್ಯಾಯ 17ನೇ ಸೂತ್ರ. ದ್ರವ್ಯದ ಕಾರ್ಯಗಳನ್ನು ಈ ಸೂತ್ರದಲ್ಲಿ ತಿಳಿಸುತ್ತಾರೆ. ಸೂತ್ರ 17 ಗತಿಸ್ಥಿತ್ಯೋಪಗ್ರಹೋ ಧರ್ಮಾಧರ್ಮಾಯೋರುಪಕಾರಃ. ಅರ್ಥ, ಜೀವ ಮತ್ತು ಪುದ್ಗಲದ ಗತಿರೂಪ ಉಪಕಾರವನ್ನು ಧರ್ಮದ್ರವ್ಯವು ಮಾಡುತ್ತದೆ ಮತ್ತು ಸ್ಥಿತಿರೂಪ ಉಪಕಾರವನ್ನು ಅಧರ್ಮದ್ರವ್ಯವು ಮಾಡುತ್ತದೆ. ಜೀವ ಮತ್ತು ಪುದ್ಗಲ ದ್ರವ್ಯಗಳು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗಿ ಬರಬಲ್ಲವು. ಈ ಗಮನ ಮಾಡುವ ಶಕ್ತಿ ಕೇವಲ ಜೀವ ಮತ್ತು ಪುದ್ಗಲಗಳಲ್ಲಿಯೇ ಇದೆ. ಗಮನ ಮಾಡುವಲ್ಲಿ ಅಂತರಂಗ ಕಾರಣ ಸ್ವಯಂ ಅವೇ ಇವೆ. ಆದರೆ ಬಾಹ್ಯ ಸಹಾಯವಿಲ್ಲದೆ ಯಾವುದೇ ಕಾರ್ಯವಾಗುವುದಿಲ್ಲ. ಬಾಹ್ಯ ಸಹಾಯಕವು ಧರ್ಮದ್ರವ್ಯವಿದೆ. ಆದರೆ ಯಾವುದಾದರೂ ಜೀವ ಅಥವಾ ಪುದ್ಗಲವು ಗಮನಾಗಮನ ಮಾಡದಿದ್ದರೆ ಅದಕ್ಕೆ ಧರ್ಮದ್ರವ್ಯವು ಚಲಿಸಲು ಪ್ರೇರಣೆ ನೀಡುವುದಿಲ್ಲ. ಹೇಗೆ ಮೀನಿನಲ್ಲಿ ಗಮನ ಮಾಡುವ ಶಕ್ತಿ ಸ್ವಯಂ ಇದೆ, ಆದರೆ ಬಾಹ್ಯ ಸಹಾಯಕ ನೀರು ಇದೆ. ಆದರೆ ಮೀನು ಚಲಿಸಿದರೆ ಜಲವು ಅದನ್ನು ಬಲವಂತವಾಗಿ ಚಲಿಸುವುದಿಲ್ಲ. ಆದರೂ ನೀರು ಇಲ್ಲದಿದ್ದರೆ ಮೀನು ಗಮನ ಮಾಡುವುದಿಲ್ಲ. ಹೀಗಾಗಿ ಮೀನಿಗೆ ಗಮನ ಮಾಡುವಲ್ಲಿ ನೀರು ಸಹಾಯಕವಿದೆ. ಹೀಗೆಯೇ ಅಧರ್ಮದ್ರವ್ಯವು ಚಲಿಸುವ ಜೀವ ಪುದ್ಗಲಗಳಿಗೆ ನಿಲ್ಲುವಿಕೆಯಲ್ಲಿ ಸಹಾಯಕಾರಿ ಕಾರಣವಿದೆ. ಹೇಗೆ ಗ್ರೀಷ್ಮ ಋತುವಿನಲ್ಲಿ ಗಮನ ಮಾಡುತ್ತಿರುವ ಪಾದಾಚಾರಿಗೆ ನಿಲ್ಲಲು ವೃಕ್ಷದ ನೆರಳು ಸಹಾಯಕವಿದೆ, ಆದರೆ ಅದು ಬಲವಂತದಿಂದ ಯಾರನ್ನೂ ನಿಲ್ಲಿಸುವುದಿಲ್ಲ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಭೂಮಿ, ಜಲ ಇತ್ಯಾದಿಗಳೇ ಗತಿ ಮೊದಲಾದವುಗಳಲ್ಲಿ ಸಹಾಯಕವಿರುವುದನ್ನು ಕಾಣುತ್ತೇವೆ. ಹೀಗಿದ್ದ ಮೇಲೆ ಧರ್ಮ ಮತ್ತು ಅಧರ್ಮ ದ್ರವ್ಯವನ್ನು ಮನ್ನಿಸುವುದರ ಅವಶ್ಯಕತೆ ಏನು ಎಂದು ಪ್ರಶ್ನೆ. ಇದರ ಉತ್ತರ, ಭೂಮಿ, ಜಲ ಮೊದಲಾದವುಗಳು ಕೆಲವರಿಗೆ ಮಾತ್ರ ಚಲಿಸುವುದರಲ್ಲಿ ಮತ್ತು ನಿಲ್ಲುವಿಕೆಯಲ್ಲಿ ಸಹಾಯಕವಿದೆ. ಆದರೆ ಧರ್ಮ ಮತ್ತು ಅಧರ್ಮ ದ್ರವ್ಯವಾದರೂ
ಎಲ್ಲ ಜೀವ ಮತ್ತು ಪುದ್ಗಲಗಳ ಗತಿ ಮತ್ತು ಸ್ಥಿತಿಯಲ್ಲಿ ಸಾಧಾರಣ ಸಹಾಯಕವಿದೆ. ಒಂದು ಕಾರ್ಯದ ಉತ್ಪತ್ತಿಯಲ್ಲಿ ಅದರ ಕಾರಣವೂ ಅವಶ್ಯಕ ಇರುತ್ತದೆ. ಹೀಗಾಗಿ ಈ ಪ್ರಶ್ನೆ ಸರಿಯಲ್ಲ ಎಂದು ಹೇಳುತ್ತಾರೆ. ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಆಕಾಶ ದ್ರವ್ಯದ ಉಪಕಾರವನ್ನು ತಿಳಿಸುತ್ತಾರೆ. ಸೂತ್ರ 18 ಆಕಾಶಸ್ಯಾವಗಾಹ. ಅರ್ಥ, ಎಲ್ಲ ದ್ರವ್ಯಗಳಿಗೆ ಅವಕಾಶ ನೀಡುವುದು ಆಕಾಶ ದ್ರವ್ಯದ ಉಪಕಾರವಿದೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಕ್ರಿಯಾವಾನ್ ಜೀವ ಮತ್ತು ಪುದ್ಗಲ ದ್ರವ್ಯಗಳಿಗೆ ಅವಕಾಶ ನೀಡುವುದು ಸರಿಯಿದೆ. ಆದರೆ ಧರ್ಮಾದಿ ದ್ರವ್ಯಗಳು ಎಲ್ಲಿಗೂ ಹೋಗುವುದು ಬರುವುದು ಮಾಡುವುದಿಲ್ಲ. ಅನಾದಿ ಕಾಲದಿಂದ ಎಲ್ಲಿವೆಯೋ ಅಲ್ಲಿಯೇ ಇವೆ. ಅವುಗಳಿಗೆ ಅವಕಾಶ ನೀಡುವ ಮಾತು ಉಚಿತ ಎಂದು ಪ್ರತೀತಿಯಾಗುವುದಿಲ್ಲ ಎಂದು ಪ್ರಶ್ನೆ. ಇದರ ಉತ್ತರ, ಹೇಗೆ ಆಕಾಶವು ಚಲಿಸದಿದ್ದರೂ ಅದನ್ನು ಸರ್ವಗತ ಎಂದು ಹೇಳುತ್ತಾರೆ, ಏಕೆಂದರೆ ಅದು ಎಲ್ಲ ಕಡೆಯೂ ಇದೆ. ಹಾಗೆಯೇ ಧರ್ಮ ಮತ್ತು ಅಧರ್ಮ ದ್ರವ್ಯಗಳಲ್ಲಿ ಅವಗಾಹ ರೂಪ ಕ್ರಿಯೆಯು ಇಲ್ಲದಿದ್ದರೂ ಅವು ಸಮಸ್ತ ಲೋಕಾಕಾಶದಲ್ಲಿ ವ್ಯಾಪಿಸಿಕೊಂಡಿವೆ. ಆದ್ದರಿಂದ ಉಪಚಾರದಿಂದ ಅವುಗಳನ್ನು ಅವಗ್ರಹಿ ಎಂದು ಕರೆಯುತ್ತಾರೆ. ಮುಖ್ಯ ರೂಪದಿಂದ ಜೀವ ಮತ್ತು ಪುದ್ಗಲಗಳಿಗೇನೆ ಆಕಾಶ ದ್ರವ್ಯವು ಅವಕಾಶ ದಾನವನ್ನು ನೀಡುತ್ತದೆ. ಈ ಸೂತ್ರಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಶ್ನೆ. ಅವಕಾಶವನ್ನು ನೀಡುವುದು ಆಕಾಶದ ಸ್ವಭಾವ ಇದ್ದ ಮೇಲೆ ಒಂದು ಮೂರ್ತಿಕ ದ್ರವ್ಯವು ಇನ್ನೊಂದು ಮೂರ್ತಿಕ ದ್ರವ್ಯದಿಂದ ತಡೆಯಲ್ಪಡಬಾರದು. ಏಕೆಂದರೆ ಆಕಾಶವು ಸರ್ವತ್ರ ಇದೆ. ಆದರೆ ಮನುಷ್ಯನು ಗೋಡೆಯಿಂದ ತಡೆಯಲ್ಪಟ್ಟು ನಿಲ್ಲಲ್ಪಡುತ್ತಾನೆ. ಇದು ಯಾಕೆ ಎಂದು ಪ್ರಶ್ನೆ. ಇದಕ್ಕೆ ಉತ್ತರ, ಈ ದೋಷವು ಸರಿಯಲ್ಲ. ಏಕೆಂದರೆ ಮನುಷ್ಯನು ಯಾವಾಗ ಗೋಡೆಯಿಂದ ಡಿಕ್ಕಿ ಹೊಡೆಯಲ್ಪಡುತ್ತಾನೆ ಆಗ ಅಲ್ಲಿ ಪುದ್ಗಲಗಳ ಘರ್ಷಣೆಯಾಗುತ್ತದೆ. ಆದರೆ ಅದರಲ್ಲಿ ಆಕಾಶದ ದೋಷವು ಏನಿದೆ? ಹೇಗೆಂದರೆ ರೈಲು ತುಂಬಿದ್ದು ಅದರಲ್ಲಿ ಕುಳಿತ ಯಾತ್ರಿಕನು ಬೇರೆ ಯಾತ್ರಿಕರಿಗೆ ಹತ್ತಲು ಬಿಡದಿದ್ದರೆ ಇದರಲ್ಲಿ ರೈಲಿನ ದೋಷವೇನು? ಅದಾದರೂ ಸರಿಯಾಗಿ ಜಾಗವನ್ನು ನೀಡಿಯೇ ಇದೆ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಶ್ನೆ. ಅಲೋಕಾಕಾಶದಲ್ಲಿ ಯಾವುದೇ ಇನ್ನೊಂದು ದ್ರವ್ಯವು ಇರುವುದಿಲ್ಲ. ಹೀಗಾಗಿ ಅಲ್ಲಿನ ಆಕಾಶದಲ್ಲಿ ಅವಕಾಶ ದಾನ ನೀಡುವ ಸ್ವಭಾವ ಇಲ್ಲವೇ ಎಂದು ಪ್ರಶ್ನೆ. ಉತ್ತರ,
ಅಲೋಕಾಕಾಶದಲ್ಲಿ ಯಾವುದೇ ದ್ರವ್ಯವು ಇಲ್ಲದಿರುವುದರಿಂದ ಆಕಾಶವು ತನ್ನ ಸ್ವಭಾವವನ್ನು ಬಿಡುವುದಿಲ್ಲ. ಹೇಗೆಂದರೆ, ಯಾವುದಾದರೂ ಖಾಲಿ ಮನೆಯಲ್ಲಿ ಯಾರು ವಾಸಿಸದೇ ಇದ್ದರೆ ಅದರ ಅರ್ಥ ಆ ಮನೆಗೆ ಯಾರಿಗೂ ಅವಕಾಶ ನೀಡುವ ಶಕ್ತಿ ಇಲ್ಲ ಎಂದಲ್ಲ. ಯಾವುದೇ ದ್ರವ್ಯವು ತನ್ನ ಸ್ವಭಾವವನ್ನು ಬಿಟ್ಟು ಇರಲಾರದು. ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಪುದ್ಗಲ ದ್ರವ್ಯದ ಉಪಕಾರವನ್ನು ತಿಳಿಸುತ್ತಾರೆ. ಸೂತ್ರ 19 ಶರೀರ ವಾಜ್ಮನಃ ಪ್ರಾಣಾಪಾನಃ ಪುದ್ಗಲಾನಾಂ. ಅರ್ಥ: ಶರೀರ, ವಚನ, ಮನಸ್ಸು ಮತ್ತು ಶ್ವಾಸೋಚ್ಛ್ವಾಸ ಇವೆಲ್ಲ ಪುದ್ಗಲಗಳ ಉಪಕಾರಗಳಿವೆ. ನಮ್ಮ ಶರೀರವು ಪುದ್ಗಲಗಳಿಂದ ರಚಿಸಲ್ಪಟ್ಟಿದೆ ಎಂಬುದು ಪ್ರತ್ಯಕ್ಷವಿದೆ. ಕಾರ್ಮಾಣ ಶರೀರ ಅಂದರೆ ಯಾವ ಕರ್ಮಪಿಂಡ ಆತ್ಮದಿಂದ ಬಂಧಿಸಲ್ಪಟ್ಟಿದೆ ಅದು ಸಹ ಪೌದ್ಗಲಿಕವೇ ಇದೆ. ಏಕೆಂದರೆ ಮೂರ್ತಿಕ ಪದಾರ್ಥಗಳ ನಿಮಿತ್ತದಿಂದಲೇ ಕರ್ಮವು ತನ್ನ ಫಲವನ್ನು ನೀಡುತ್ತದೆ. ಹೇಗೆಂದರೆ, ಕಾಲಿಗೆ ಮುಳ್ಳು ಚುಚ್ಚಿಕೊಳ್ಳುವುದರಿಂದ ಅಸತ ಕರ್ಮದ ಉದಯವಾಗುತ್ತದೆ ಮತ್ತು ಸಿಹಿಯಾದ ರುಚಿಕರವಾದ ಪದಾರ್ಥವನ್ನು ತಿನ್ನಲು ಸಿಗುವುದರಿಂದ ಸಾತ ಕರ್ಮದ ಉದಯವಾಗುತ್ತದೆ. ಹೀಗಾಗಿ ಮೂರ್ತಿಕದ ನಿಮಿತ್ತದಿಂದ ಫಲ ಉದಯವಾಗುವ ಕಾರಣದಿಂದ ಕಾರ್ಮಾಣ ಶರೀರವು ಮೂರ್ತಿಕವೇ ಇದೆ. ವಚನವು 2 ಪ್ರಕಾರವಿದೆ: ಭಾವವಚನ ಮತ್ತು ದ್ರವ್ಯವಚನ. ವೀರ್ಯಂತರಾಯ ಕರ್ಮ ಮತ್ತು ಮತಿ ಶ್ರುತ ಜ್ಞಾನವರ್ಣ ಕರ್ಮದ ಕ್ಷಯೋಪಶಮದಿಂದ ಹಾಗೂ ಅಂಗೋಪಾಂಗ ನಾಮಕರ್ಮದ ಉದಯದಿಂದ ಆತ್ಮನಲ್ಲಿ ಯಾವ ಮಾತನಾಡುವ ಶಕ್ತಿ ಇರುತ್ತದೆ ಅದನ್ನು ಭಾವವಚನ ಎನ್ನುವರು. ಪುದ್ಗಲದ ನಿಮಿತ್ತದಿಂದ ಇರುವ ಕಾರಣದಿಂದ ಇದೂ ಸಹ ಪೌದ್ಗಲಿಕವಿದೆ. ಹಾಗೂ ಮಾತನಾಡುವ ಶಕ್ತಿ ಇರುವ ಜೀವದ ಕಂಠ, ತುಟಿ ಇತ್ಯಾದಿಗಳ ಸಂಯೋಗದಿಂದ ಯಾವ ಪುದ್ಗಲ ಶಬ್ದರೂಪ ಆಗುತ್ತದೆ ಅದು ದ್ರವ್ಯವಚನ ಇದೆ. ಅದು ಸಹ ಪೌದ್ಗಲಿಕವೇ ಇದೆ. ಹೇಗೆಂದರೆ ಕಿವಿಗೆ ಕೇಳಿಸುತ್ತದೆ. ಅನ್ಯಮತಿಯರು ಶಬ್ದವನ್ನು ಅಮೂರ್ತಿಕ ಎನ್ನುತ್ತಾರೆ. ಆದರೆ ಅದು ಸರಿಯಲ್ಲ. ಏಕೆಂದರೆ ಶಬ್ದವು ಮೂರ್ತಿಕ ಶ್ರೋತೇಂದ್ರಿಯದಿಂದ ತಿಳಿಯಲ್ಪಡುತ್ತದೆ. ಮೂರ್ತಿವಾನ್ ವಾಯುವಿನ ಮುಖಾಂತರ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಚಲಿಸುತ್ತದೆ. ಶಬ್ದದ ಘರ್ಷಣೆಯಿಂದ ಪ್ರತಿಧ್ವನಿಯಾಗುತ್ತದೆ. ಶಬ್ದವು ಮೂರ್ತಿಕದಿಂದ ತಡೆಯಲ್ಪಡುತ್ತದೆ. ಹೀಗಾಗಿ ಶಬ್ದವು ಮೂರ್ತಿಕವೇ ಇದೆ. ಮನಸ್ಸು ಸಹ 2 ಪ್ರಕಾರ ಇದೆ: ಭಾವಮನ ಮತ್ತು ದ್ರವ್ಯಮನ.
ಗುಣ ದೋಷಗಳ ವಿಚಾರ ಶಕ್ತಿಗೆ ಭಾವಮನ ಎನ್ನುವರು. ಆ ಶಕ್ತಿ ಪುದ್ಗಲ ಕರ್ಮಗಳ ಕ್ಷಯೋಪಶಮದಿಂದ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಅದು ಸಹ ಪೌದ್ಗಲಿಕವಿದೆ. ಹಾಗೂ ಜ್ಞಾನಾವರಣ ಮತ್ತು ವೀರ್ಯಂತರಾಯ ಕರ್ಮದ ಕ್ಷಯೋಪಶಮದಿಂದ ಮತ್ತು ಅಂಗೋಪಾಂಗ ನಾಮಕರ್ಮದ ಉದಯದಿಂದ ಹೃದಯ ಸ್ಥಾನದಲ್ಲಿ ಯಾವ ಪುದ್ಗಲವು ಮನಸ್ಸಿನ ರೂಪದಲ್ಲಿ ಪರಿಣಾಮವಾಗುತ್ತದೆ ಅದನ್ನು ದ್ರವ್ಯಮನ ಎನ್ನುವರು. ಆ ದ್ರವ್ಯಮನವು ಪುದ್ಗಲಗಳಿಂದಲೇ ಮಾಡಲ್ಪಡುತ್ತದೆ. ಆದ್ದರಿಂದ ಅದು ಸಹ ಪೌದ್ಗಲಿಕವೇ ಇದೆ. ಒಳಗಿನ ವಾಯುವನ್ನು ಹೊರಗಡೆ ಬಿಡುವುದು ಉಚ್ಛ್ವಾಸ ಅಥವಾ ಪ್ರಾಣವಿದೆ ಮತ್ತು ಹೊರಗಿನ ವಾಯುವನ್ನು ಒಳಗಡೆ ತೆಗೆದುಕೊಳ್ಳುವುದು ನಿಶ್ವಾಸ ಅಥವಾ ಅಪಾನವಿದೆ. ಇವೆರಡೂ ಸಹ ಪೌದ್ಗಲಿಕವಿದೆ. ಏಕೆಂದರೆ ಹಸ್ತದಿಂದ ಕಿವಿ ಮತ್ತು ಮೂಗನ್ನು ಮುಚ್ಚುವುದರಿಂದ ಶ್ವಾಸವು ನಿಂತು ಹೋಗುತ್ತದೆ ಹಾಗೂ ಅವು ಆತ್ಮನಿಗೆ ಉಪಕಾರಿ ಇವೆ. ಏಕೆಂದರೆ ಶ್ವಾಸ ನಿಶ್ವಾಸವಿಲ್ಲದೆ ಸಶರೀರಿ ಆತ್ಮ ಜೀವಿತ ಇರಲಾರನು. ಇವುಗಳಿಂದಲೇ ಆತ್ಮನ ಅಸ್ತಿತ್ವ ತಿಳಿದುಬರುತ್ತದೆ. ಹೇಗೆ ಯಾವುದಾದರೂ ಯಂತ್ರ ಕಾರ್ಯ ನಿರ್ವಹಿಸುತ್ತಿರುವುದನ್ನು ನೋಡಿ ಅದರ ಸಂಚಾಲಕರು ಯಾರೋ ಇದ್ದಾರೆ ಎಂದು ಜ್ಞಾನವಾಗುವುದು, ಹಾಗೆಯೇ ಶ್ವಾಸ ನಿಶ್ವಾಸದ ಕ್ರಿಯೆಯಿಂದ ಆತ್ಮನ ಅಸ್ತಿತ್ವದ ಪ್ರತೀತಿಯಾಗುತ್ತದೆ. ಸೂತ್ರಕಾರರು ಪುದ್ಗಲ ದ್ರವ್ಯದ ಇನ್ನೂ ಕೆಲವು ಉಪಕಾರಗಳನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ. ಸೂತ್ರ 20 ಸುಖ ದುಃಖ ಜೀವಿತ ಮರಣೋಪಗ್ರಹಾಶ್ಚ. ಅರ್ಥ: ಸುಖ ದುಃಖ ಜೀವನ ಮರಣಗಳು ಪುದ್ಗಲ ಕೃತ ಉಪಕಾರಗಳಿವೆ. ಸಾತವೇದನೀಯದ ಉದಯದಿಂದ ಮತ್ತು ಬಾಹ್ಯ ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವಗಳ ನಿಮಿತ್ತದಿಂದ ಆತ್ಮನಿಗೆ ಯಾವ ಪ್ರಸನ್ನತೆಯಾಗುತ್ತದೆಯೋ ಅದು ಸುಖವಿದೆ. ಮತ್ತು ಅಸತಾವೇದನೀಯದ ಉದಯದಿಂದ ಯಾವ ಸಂಕ್ಲೇಶ ರೂಪ ಭಾವವಾಗುತ್ತದೆ ಅದು ದುಃಖವಿದೆ. ಆಯುಕರ್ಮದ ಉದಯದಿಂದ ಒಂದು ಭವದಲ್ಲಿ ಸ್ಥಿತವಾಗಿರುವ ಜೀವದ ಶ್ವಾಸೋಚ್ಛ್ವಾಸ ನಡೆಯುತ್ತಾ ಇರುವುದನ್ನು ಜೀವನ ಎನ್ನುವರು ಮತ್ತು ಅದರ ನಾಶವಾಗುವುದನ್ನು ಅಂದರೆ ನಿಂತು ಹೋಗುವುದನ್ನು ಮರಣ ಎನ್ನುವರು. ಇವು ಸಹ ಪುದ್ಗಲದ ನಿಮಿತ್ತದಿಂದಲೇ ಆಗುತ್ತದೆ. ಆದ್ದರಿಂದ ಪೌದ್ಗಲಿಕವೇ ಇವೆ. ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಜೀವದ ಉಪಕಾರವನ್ನು ತಿಳಿಸುತ್ತಾರೆ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸಲಾಗುವುದು. पंचपरमेष्ठ भगवान की जय हो। आचार्य उमास्वामी महाराज की जय हो। जिनवाणी माता की जय हो। अहिंसा परमो धर्म की जय हो।